ನಿಧಾನ. ತುಂಬ ಸುಸ್ತಾಗಿದ್ದೀರಾ? ಬನ್ನಿ ರೆಸ್ಟ್ ಮಾಡಿ. ಪರವಾಗಿಲ್ಲ ಬಿಡು ಮಲ್ಲಿ, ಭೂಮಿಕಾ ಅವ್ರ ಜೊತೆ ನಾ ಇರ್ತೀನಿ. ಬಾಬ್ನವ್ರೆ, ಅಕ್ಕವ್ರ ಸೇವೆ ಮಾಡೋಕ್ಕೆ ಈಗಲಾದರೂ ಅವಕಾಶ ಕೊಡಿ. ನಾನು ಆಸ್ಪತ್ರೆಗೆ ಬರ್ತೀನಿ ಅಂತ ಅಂದಾಗಲೂ ಬೇಡ ಅಂತ ಮನೆಯಲ್ಲೇ ಬಿಟ್ಟು ಹೋದ್ರಿ. ಈಗಲಾದರೂ ಬಿಡಿ. ನೀವೊಬ್ಬರು ಎಷ್ಟು ಕಷ್ಟಪಡ್ತೀರಾ? ಅಲ್ಲಿ ಕಷ್ಟ ಅಂತ ಏನಿದೆ, ಭೂಮಿಕಾ ನನ್ನ ಹೆಂಡತಿ. ನಿಮ್ಮ ಹೆಂಡ್ತಿನೇ, ಇಲ್ಲ ಅಂತ ಯಾರು ಹೇಳಿದ್ದು? ಜೊತೆಗೆ ನಮ್ಮ ಅಕ್ಕ ಕೂಡ. ಅವ್ರನ್ನ ನೋಡ್ಕೊಳ್ಳೋ ಅಂತ ರೈಟ್ಸ್ ನನಗೂ ಇದೆ, ಫಂಡಮೆಂಟಲ್ ರೈಟ್ಸ್. ಎಲ್ಲದನ್ನು ನೀವೇ ಮಾಡ್ತೀನಿ ಅಂದ್ರೆ ಹೆಂಗಾಗತ್ತೆ? ನಿನಗೆ ರೈಟ್ಸ್ ಇಲ್ಲ ಅಂತ ಹೇಳ್ತಾ ಇಲ್ಲ ಮಲ್ಲಿ. ಗಂಡ ಇದ್ಮೇಲೆ ಹೆಂಡತಿ ನೋಡ್ಕೊಳ್ಳೋ ಜವಾಬ್ದಾರಿ ಅವಂದೇ ಆಗಿರುತ್ತೆ. ಅದು ಬೇಸಿಕ್ ರೈಟ್ಸ್ ಅಷ್ಟೇ ಅಲ್ಲ, ಅದೊಂದು ಡ್ಯೂಟಿ, ಅವ್ನು ಮಾಡಲೇಬೇಕು. ಅದೇನೋ ಸರಿ, ಆದ್ರೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಷ್ಟೇ ಕಂಫರ್ಟೇಬಲ್ ಆಗೋದು. ನೀವೆಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಕೆಲವೊಂದು ವಿಷಯಗಳನ್ನ ನಾವಷ್ಟೇ ನೀಟಾಗಿ ಹ್ಯಾಂಡಲ್ ಮಾಡ್ತೀವಿ, ತಿಳ್ಕೊಳ್ಳಿ. ಅಂದ್ರೆ ಇನ್ಮೇಲೆ ನಾನು ಔಟ್ ಆಫ್ ಡ್ಯೂಟಿನಾ? ಇಲ್ಲಪ್ಪ, ಅಷ್ಟೊಂದೆಲ್ಲ ಸ್ವಾರ್ಥಿ ಅಲ್ಲ ನಾನು. ನಿಮ್ಗೂ ಅವಕಾಶ ಮಾಡ್ಕೊಡ್ತೀನಿ. ಫಸ್ಟ್ ಶಿಫ್ಟ್ ನಿಮ್ದು, ಸೆಕೆಂಡ್ ಶಿಫ್ಟ್ ನಂದು. ಅಂದ್ರೆ ಅಕ್ಕವ್ರ ಸೇವೆ ಇನ್ಮೇಲೆ ಶಿಫ್ಟ್ ಪ್ರಕಾರ ನಡೆಯುತ್ತೆ. ಚಾನ್ಸೇ ಇಲ್ಲ. 24/7 ನಂದೇ ಶಿಫ್ಟ್. ಬಾಬ್ನವ್ರೆ, ಇದು ಡ್ಯೂಟಿ ಅಲ್ಲ, ಸ್ಪರ್ಧೆ ಆಗ್ತಾ ಇದೆ. ಅಕ್ಕವ್ರಿಗೋಸ್ಕರ ಯುದ್ಧ ಅನ್ನೋದನ್ನು ಆಶ್ಚರ್ಯ ಇಲ್ಲ ಅಂತ ಅನಿಸ್ತಾ ಇದೆ. ಯುದ್ಧನಾ? ಅದಕ್ಕೂ ರೆಡಿ. ಮಿಸೈಲ್ಸ್ ಒಂದು ಇಲ್ಲ ಅಷ್ಟೇ, ಬರೀ ಬಾಯ್ ಮಾತಿನ ಯುದ್ಧ. ಅದಷ್ಟೇ ನಮ್ಮ ಕೈಯಲ್ಲಿ ಆಗೋದು. ಒಂದು ಕೆಲಸ ಮಾಡಿ, ನೀವಿಬ್ರು ಡಿಸ್ಕಷನ್ ಮಾಡ್ತೀರಿ, ನಾನು ಹೋಗಿ ರೆಸ್ಟ್ ಮಾಡ್ತೀನಿ. ಆಮೇಲೆ ಡಿಸೈಡ್ ಮಾಡಿದ್ಮೇಲೆ ಬಂದು ಯಾರು ಸೇವೆ ಮಾಡ್ತೀವಿ ಮಾಡಿ. ಅಯ್ಯೋ ಅಕ್ಕರೆ, ಒಂದು ನಿಮಿಷ. ಬಾವ್ನವ್ರೆ, ಈಗ ನಾವಿಬ್ರು ಮಧ್ಯೆ ಕದನ ವಿರಾಮ. ಅಕ್ಕರೆ, ನೀವು ನನ್ನ ಜೊತೆ ಬನ್ನಿ. ಹುಷಾರು. ನಿಮ್ಮ ಭೂಮಿಕಾ ಹುಷಾರಾಗೇ ಇರ್ತಾರ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಹಾಸ್ಪಿಟ್ಲಿಂದ ಮನೆಗೆ ಬರೋ ದಾರಿಯಲ್ಲಿ ಮನ್ಸು ತುಂಬ ಭಾರ ಆಗಿತ್ತು. ಮನೇಲಿ ಕಾಲಿದ ತಕ್ಷಣ ಭಾರ ಅರ್ಥ ಆಗೋಯ್ತು. ನಿಮ್ಗಳಿಂದ ಥ್ಯಾಂಕ್ ಯು. ಹ್ಞೂ ಅಕ್ಕರೆ, ಆಸ್ಪತ್ರೆಯಲ್ಲಿ ಡಾಕ್ಟರ್ಸ್ ಟ್ರೀಟ್ಮೆಂಟ್ ಕೊಡ್ತಾರೆ, ಇಲ್ಲಿ ಫ್ಯಾಮಿಲಿ ಟ್ರೀಟ್ಮೆಂಟ್ ಕೊಡುತ್ತೆ. ಅದೆಷ್ಟು ಪವರ್ಫುಲ್ಲು, ಇದು ಅಷ್ಟೇ ಪವರ್ಫುಲ್. ಒಂಥರ ಪವರ್ ಬ್ಯಾಂಕ್ ಇದ್ದಂಗೆ, ಹಾಗೆ ವರ್ಕ್ ಆಗೋದು. ಸರಿ, ಡಾಕ್ಟರ್ ಫೀಸ್ ಎಷ್ಟು? ನನ್ನ ಫೀಸ್ ತುಂಬಾನೇ ಸಿಂಪಲ್. ಅಕ್ಕವ್ರು ಯಾವಾಗಲೂ ಹೀಗೆ ಖುಷಿ ಖುಷಿಯಾಗಿರ್ಬೇಕು ಅಷ್ಟೇ. ಓಕೆ, ಹೋಗೋಣ. ನಿಧಾನ. ಆಮ ಬಂದೆ. ಅಮ್ಮ, ಏನಮ್ಮ ಬರಕ್ಕೆ ಹೇಳಿದ್ದು? ಗೌತಮ್, ಇತ್ತೀಚೆಗೆ ನಿನ್ನ ಮನಸ್ಸಲ್ಲಿ ನನಗೆ ಮೊದಲಿದ್ದ ಜಾಗ ಇಲ್ಲ ಅಲ್ವಾ? ಯಾಕಮ್ಮ ಹಾಗೆ ಹೇಳ್ತಾ ಇದ್ದೀರಾ? ಅದನ್ನು ನಾನೇ ಬಾಯ್ಬಿಟ್ಟು ಹೇಳಬೇಕಾ? ಅಲ್ಲ ಗೌತಮ್, ಎಷ್ಟು ಸಲ ನಿನ್ನ ಹತ್ರ ಕೇಳಿದ್ದೀನಿ ನಿನಗೂ ಭೂಮಿಕಾಗೂ ಏನಾದರೂ ಸಮಸ್ಯೆ ಇದೆಯಾ ಅಂತ. ಆದರೆ ಪ್ರತಿ ಸಲ ನೀನು ಏನೂ ಇಲ್ಲ ಅಂತ ಹೇಳಿದೆ. ಹೀಗೆ ನೋಡಿದರೆ ಇಷ್ಟು ದೊಡ್ಡ ವಿಷಯ ಮುಚ್ಚಿಟ್ಟಿದೆಯಾ? ಯಾವ ವಿಷಯಮ್ಮ? ಭೂಮಿಕಾ ಆರೋಗ್ಯ ವಿಷಯ. ನಿಮಗೆ ಗೊತ್ತಾಯ್ತಾ? ಒಂದೇ ಮನೇಲಿರಬೇಕಾದ್ರೆ ಎಷ್ಟು ದಿನ ಅಂತ ವಿಷಯ ಮುಚ್ಚಿಡೋಕ್ಕಾಗತ್ತೆ ಗೌತಮ್? ಒಂದಲ್ಲ ಒಂದಿನ ಹೊರಗೆ ಬರುತ್ತಲ್ವಾ? ನಾನು ಬೇರೆಯವ್ರ ಬಾಯಲ್ಲಿ ವಿಷಯ ಕೇಳಬೇಕಾ? ಹಾಗಾಗಿ ನೀನು ನನ್ನ ಹತ್ರ ವಿಷಯ ಹೇಳ್ಬೇಕಲ್ವಾ?